ಇದ್ರಿ ಸರ್ ಮೂರನೇ ತಾರೀಕು ಬುಧವಾರ ಯಾವ ಟೈಮು ಸರ್? 5:15 ಸಾಯಂಕಾಲ 5 ಕಾಲು ಒಳಗಡೆನಾ ಸರ್? 5:15 6:15. 5 ಕಾಲಿಂದ 6 ಕಾಲು. ಏನು ವಿಶೇಷ ಸರ್ 5 ಕಾಲಿಂದ 6 ಕಾಲು? ಅವ್ರ ವೃಶ್ಚಿಕ ಲಗ್ನ ಇದೆ, ಅದು ಪವರ್ಫುಲ್ ಲಗ್ನ. ಆ ಲಗ್ನ ಗ್ರಹಗಳೆಲ್ಲ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಅವಾಗ ಮಾಡಿರೋ ಅಭಿವೃದ್ಧಿ ಇರುತ್ತೆ ಮುಂದೆ. ಅಂದರೆ ಯಾವ ಗ್ರಹಗಳು ಅದೇನು ಎಕ್ಸ್ಪ್ಲೈನ್ ಮಾಡ್ಬೋದಾ? ಮಾಡ್ಬೋದು. 2ನೇ ಮನೆ ಚಂದ್ರ ಇರ್ತಾನೆ, 4ನೇ ಮನೆ ರಾಹು, ಹ್ಮ್. 5ನೇ ಮನೆ ಶನಿ, ಹ್ಮ್. 6ನೇ ಮನೆ ಕುಜ, 7ನೇ ಮನೆ ಸೂರ್ಯ ಇರ್ತಾನೆ, ಪವರ್ಫುಲ್ ಸೂರ್ಯ, ದಶಮಾಧಿಪತಿ. 8ನೇ ಮನೆ ಬುಧ ಶುಕ್ರ ಇರ್ತಾರೆ, 9ನೇ ಮನೆ ಗುರು, 10ನೇ ಮನೆ ಕೇತು. ಈ ಥರ ಗ್ರಹಗಳು ಇರೋದು ಅವ್ರಿಗೆ ಪವರ್ಫುಲ್. ಯಾವ ಯೋಗ ಅಂತಾರೆ ಸರ್ ಅದನ್ನ? ಮಾಳವ್ಯ ಯೋಗ ಅಂತಾರೆ. ಯಾವ್ದು ಸರ್? ಮಾಳವ್ಯ ಯೋಗ ಅಂತಾರೆ. ಮಾಳವ್ಯ ಯೋಗ. ಏನು ಸ್ಪೆಷಲ್ ಅದು ಮಾಳವ್ಯ ಯೋಗ ಅಂದರೆ? ರಾಜಕಾರಣಿಗೆ ಅಧಿಕಾರದಲ್ಲಿ ಪವರ್ಫುಲ್ ಇರ್ತಾರೆ ಅಂತ, ಒಳ್ಳೊಳ್ಳೆ ಇದು ಮಾಡ್ತಾರೆ. ಅವ್ರ ಜಾತಕದ ಪ್ರಕಾರ ಶಶಯೋಗ ಇದೆ. ಶಶಯೋಗದಲ್ಲಿ ಹೊಸ ಕಾನೂನು ಜಾರಿ ತಗೊಂಬರ್ತಾರೆ ಅವರು. ಅಂದರೆ ಎಲ್ಲಿವರೆಗೂ ಸಿ ಎಂ ಆಗಿರ್ಬೋದು ಈ ಟೈಮಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು? 2028 ಕಳೆದ್ಮೇಲೆ ಆಚೆಗೆ ತಿರ್ಗಿ 5 ವರ್ಷ ಇರ್ತಾರೆ ಅವರೇ. ಅಂದರೆ 13 ವರ್ಷ ಒಟ್ಟು 12 ವರ್ಷ ಹೇಳ್ತಿದ್ದೀರಿ? 7 ವರ್ಷ 7 ವರ್ಷ ಇರ್ತಾರೆ. ಇದು ಓಕೆ ಕನ್ಫರ್ಮ್ ಆಗಿದೆಯಾ? ಇದನ್ನು ಫೈನಲ್ ಮಾಡಿದಾರಾ ಡಿ ಕೆ ಶಿ ಅವರು? ಮಾಡಿದ್ದಾರೆ. 5 ವರ್ಷ ನಾನು ಹೇಳ್ತೀನಿ ಅಂತ ಫೈನಲ್ ಮಾಡ್ತಾರಾ? ನಾನು ಹೇಳ್ತೀನಿ ಅಂತ ಫೈನಲ್ ಮಾಡ್ತಾರಾ? 2028ದಾಗ ಇರ್ತೀನಿ ಅಂತ ಫೈನಲ್ ಮಾಡೋರೆ. ಡಿ ಕೆ ಶಿವಕುಮಾರ್ ಅವರ ಜ್ಯೋತಿಷಿಗಳಾದಂಥ ಆರಾಧ್ಯ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯಶು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಡಿ ಕೆ ಶಿವಕುಮಾರ್ ಅವರ ಆಪ್ತ ಜ್ಯೋತಿಷಿ ಅಂತಾನೆ ಗುರುತಿಸ್ಕೊಂಡಿರುವಂತಹ ಇವರು ಈಗಷ್ಟೇ ಹೇಳ್ತಾ ಇದ್ರು ಏನು ಸಮಯದ ಹಿನ್ನೆಲೆ ಏನು, ಸಮಯದ ವಿಶಿಷ್ಟತೆ ಏನು, ಏನಕ್ಕೋಸ್ಕರ ಇದೇ ಮುಹೂರ್ತವನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ, ಈ ಸಮಯದಲ್ಲಿ ಅಧಿಕಾರ ಸ್ವೀಕರಿಸೋದ್ರಿಂದ ಏನಾಗುತ್ತೆ ಅಂತ, ಒಂದು ಪವರ್ಫುಲ್ ಇರ್ತಾರೆ ಅಂತ. ನೋಡಿ, ಜ್ಯೋತಿಷ್ಯ ಅನ್ನೋದು ಗ್ರಹಗತಿಗಳ ಇಂಡಿಕೇಶನ್ನ ತುಂಬ ಚೆನ್ನಾಗಿ ಮಾಡುತ್ತೆ ಅನ್ನೋದು ಆಸ್ತಿಕರ ನಂಬಿಕೆ. ಹೀಗಾಗಿ ಜ್ಯೋತಿಷ್ಯದ ಪ್ರಕಾರನೇ ಜ್ಯೋತಿಷ್ಯವನ್ನು ನಂಬುವಂತಹ ರಾಜಕಾರಣಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಇವರಿಗೆ ಸಲಹೆಗಳು ಕೊಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆರಂಭಿಕ ಹಂತದಲ್ಲಿ ನಾವು ನೋಡ್ತಾ ಇದ್ವಿ, ಅಜ್ಜಯ್ಯ ಅವರ ಬಳಿನೇ ಹೋಗಿ ಮುಹೂರ್ತವನ್ನು, ಸುಮುಹೂರ್ತ ಯಾವುದು ಅನ್ನೋದನ್ನು ಫೈನಲೈಸ್ ಮಾಡ್ಕೊಳ್ತಾರೆ ಅಂತ. ಈಗ ಮತ್ತೊಬ್ಬ ಜ್ಯೋತಿಷ್ಯ ಎಂಟ್ರಿ ಆಗಿದೆ, ಡಾಕ್ಟರ್ ಬಿ ಪಿ ಆರಾಧ್ಯ ಅಂತ. ಇವರು ಕೂಡ ಅತ್ಯಾಪ್ತ ಜ್ಯೋತಿಷಿನೇ. ಸೊ ಇವರು ಕೂಡ ಸಮಯದ ಬಗ್ಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಫೈನಲೈಸ್ ಆಲ್ಮೋಸ್ಟ್ ಇದೇ ಸಮಯ ಮತ್ತು ಇದೇ ದಿನಾಂಕ ಅಂತ ಹೇಳಲಾಗ್ತಾ ಇದೆ. ರಾಜಕಾರಣಿಗಳು ಯಾವಾಗಲೂ ಅಷ್ಟೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ, ರಾಜಕಾರಣಿಗಳು ಅಂತಲ್ಲ, ಜನ ಕೂಡ ಶ್ರೇಷ್ಠ ಮುಹೂರ್ತವನ್ನು ನೋಡ್ತಾರೆ, ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ. ಡಿ ಕೆ ಶಿ ಅವರ ಜ್ಯೋತಿಷಿಗಳು ನನ್ನ ಜೊತೆಗಿದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಯಾವ ದಿನ ಹೇಳಿದಿರಿ ಸರ್? ಮೂರನೇ ತಾರೀಕು ಬುಧವಾರ. ಯಾವ ಟೈಮು ಸರ್? 5:15 ಸಾಯಂಕಾಲ 5 ಕಾಲು ಒಳಗಡೆನಾ ಸರ್? 5:15 6:15. 5 ಕಾಲಿಂದ 6 ಕಾಲು. ಏನು ವಿಶೇಷ ಸರ್ 5 ಕಾಲಿಂದ 6 ಕಾಲು? ಅವ್ರ ವೃಶ್ಚಿಕ ಲಗ್ನ ಇದೆ, ಅದು ಪವರ್ಫುಲ್ ಲಗ್ನ. ಆ ಲಗ್ನ ಗ್ರಹಗಳೆಲ್ಲ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಅವಾಗ ಮಾಡಿರೋ ಅಭಿವೃದ್ಧಿ ಇರುತ್ತೆ ಮುಂದೆ. ಅಂದರೆ ಯಾವ ಗ್ರಹಗಳು ಅದೇನು ಎಕ್ಸ್ಪ್ಲೈನ್ ಮಾಡ್ಬೋದಾ? ಮಾಡ್ಬೋದು. 2ನೇ ಮನೆ ಚಂದ್ರ ಇರ್ತಾನೆ, 4ನೇ ಮನೆ ರಾಹು, 5ನೇ ಮನೆ ಶನಿ, 6ನೇ ಮನೆ ಕುಜ, 7ನೇ ಮನೆ ಸೂರ್ಯ ಇರ್ತಾನೆ, ಪವರ್ಫುಲ್ ಸೂರ್ಯ, ದಶಮಾಧಿಪತಿ. 8ನೇ ಮನೆ ಬುಧ ಶುಕ್ರ ಇರ್ತಾರೆ, 9ನೇ ಮನೆ ಗುರು, 10ನೇ ಮನೆ ಕೇತು. ಈ ಥರ ಗ್ರಹಗಳು ಇರೋದು ಅವ್ರಿಗೆ ಪವರ್ಫುಲ್. ಯಾವ ಯೋಗ ಅಂತಾರೆ ಸರ್ ಅದನ್ನ? ಮಾಳವ್ಯ ಯೋಗ ಅಂತಾರೆ. ಯಾವ್ದು ಸರ್? ಮಾಳವ್ಯ ಯೋಗ ಅಂತ. ಮಾಳವ್ಯ ಯೋಗ. ಏನು ಸ್ಪೆಷಲ್ ಅದು ಮಾಳವ್ಯ ಯೋಗ ಅಂದರೆ? ರಾಜಕಾರಣಿಗೆ ಅಧಿಕಾರದಲ್ಲಿ ಪವರ್ಫುಲ್ ಇರ್ತಾರೆ ಅಂತ, ಒಳ್ಳೊಳ್ಳೆ ಇದು ಮಾಡ್ತಾರೆ. ಅವ್ರ ಜಾತಕದ ಪ್ರಕಾರ ಶಶಯೋಗ ಇದೆ. ಶಶಯೋಗದಲ್ಲಿ ಹೊಸ ಕಾನೂನು ಜಾರಿ ತಗೊಂಬರ್ತಾರೆ ಅವರು. ಅಂದರೆ ಎಲ್ಲಿವರೆಗೂ ಸಿ ಎಂ ಆಗಿರ್ಬೋದು ಈ ಟೈಮಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು? 2028 ಕಳೆದ್ಮೇಲೆ ಆಚೆಗೆ ತಿರ್ಗಿ 5 ವರ್ಷ ಇರ್ತಾರೆ ಅವರೇ. ಅಂದರೆ 13 ವರ್ಷ ಒಟ್ಟು 12 ವರ್ಷ ಹೇಳ್ತಿದ್ದೀರಿ? 7 ವರ್ಷ 7 ವರ್ಷ ಇರ್ತಾರೆ. ಇದು ಓಕೆ ಕನ್ಫರ್ಮ್ ಆಗಿದೆಯಾ? ಇದನ್ನು ಫೈನಲ್ ಮಾಡಿದಾರಾ ಡಿ ಕೆ ಶಿ ಅವರು? ಮಾಡಿದ್ದಾರೆ. 5 ವರ್ಷ ನಾನು ಹೇಳ್ತೀನಿ ಅಂತ ಫೈನಲ್ ಮಾಡ್ತಾರಾ? ನಾನು ಹೇಳ್ತೀನಿ ಅಂತ ಫೈನಲ್ ಮಾಡ್ತಾರಾ? 2028ದಾಗ ಇರ್ತೀನಿ ಅಂತ ಫೈನಲ್ ಮಾಡೋರೆ. ಡಿ ಕೆ ಶಿವಕುಮಾರ್ ಅವರ ಜ್ಯೋತಿಷಿಗಳಾದಂಥ ಆರಾಧ್ಯ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯಶು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.